ಸ್ನೇಹಿತರೆ ಗುಡ್ ಮಾರ್ನಿಂಗ್. ಸೊ ಈಗ ಟೈಮ್ ಬಂದ್ಬಿಟ್ಟು 7:30 ಆಗ್ತಾ ಬಂತು. ಸೊ ಇವತ್ತು ಎಲ್ಗಪ್ಪ ಹೊರಡೋದಂದರೆ ಇಲ್ಲಿಂದ ತಿರುವಣ್ಣಾಮಲೆ ಹೋಗ್ಬೇಕು. ನೋಡ್ಬೇಕು, ಇನ್ನು ಕಸ್ಟಮರ್ ರೆಡಿಯಾಗಿಲ್ಲ. ಬೆಳಗ್ಗೆ ಬೇಗ ಎದ್ದಿದ್ದೆ. ಸೊ ಈಗ ಫ್ರೆಶ್ ಅಪ್ ಆಗೋಣ. ಇಲ್ಲೇ ಹೋಗ್ಬಿಟ್ಟು ಇಲ್ಲೇ ಹೋಟೆಲ್ ಕೆಳಗಡೆ ಇದೆ ಡ್ರೈವರಿಗೆ ರೂಮು. ಹೋಗಿ ಸ್ನಾನ ಮಾಡ್ಕೊಂಬರೋಣ. ಶಾಂಪ್ ಇರಲಿಲ್ಲ, ಶಾಂಪ್ ತರಕ್ಕೆ ಇದ್ದೆ. ಶಾಂಪ್ ಮರ್ತು ಬಂದುಬಿಟ್ಟಿದ್ದೆ ಮನೇಲಿ. ಸೊ ಹಂಗಾಗಿ ಈಗ ಅಂಗಡಿಗೆ ಹೋಗಿ ಬಂದೆ. ಬನ್ನಿ ಈಗ ಸ್ನಾನ ಮಾಡ್ಕೊಂಬಿಟ್ಟು ಮತ್ತೆ ಇದ್ರೆ ಫೈನಲಿ ನಾವು ಈಗ ಹೋಗಿ ಇಲ್ಲೇ ಸ್ನಾನ ಮಾಡ್ಕೊಂಬಂದ್ವಿ. ಡ್ರೈವರ್ಗೆ ಫ್ರೆಶ್ ಅಪ್ ಆಗಿ ರೂಮ್ ಇತ್ತು. ಸೊ ಹಾಗಾಗಿ ಈಗ ಫ್ರೆಶ್ ಅಪ್ ಎಲ್ಲ ಆಗಿ ಬಂದ್ವಿ. ಈಗ ಇಲ್ಲಿಂದ ಟಿಫನ್ ಮಾಡ್ಕೊಂಬಿಟ್ಟು ಈಗ ಟೈಮ್ ಎಷ್ಟಪ್ಪ ಅಂದರೆ 8:45 ಆಗ್ತಾ ಬಂತು. ಸೊ ಈಗ 8:45 ಟೈಮ್ ಬಂದ್ಬಿಟ್ಟು ಈಗ ಇಲ್ಲಿಂದ ಟಿಫನ್ ಮಾಡ್ಕೊಂಬಿಟ್ಟು ಕಸ್ಟಮರ್ ಒಂದು 10 ಗಂಟೆ ಅಷ್ಟೊತ್ತಿಗೆ ಚೆಕ್ಔಟ್ ಆಗ್ತಾರೆ ರೂಮು. ಡೈರೆಕ್ಟ್ ತಿರುವಣ್ಣಾಮಲೆಗೆ ಹೋಗ್ಬೇಕು. ಇಲ್ಲೆಲ್ಲ ಹತ್ತಿರದಲ್ಲಿ ಟಿಫನ್ ಎಲ್ಲಿಲ್ಲ, ನಡ್ಕೊಂಡು ಹೋಗ್ಬೇಕು. ಬನ್ನಿ ಟಿಫನ್ ಮಾಡ್ಕೊಂಬಿಟ್ಟು ಎಲ್ಲ ರೆಡಿಯಾಗಿ ಪಿಕಪ್. ನಮ್ಮದು ಹೋಟೆಲ್ ವೀವು. ಬನ್ನಿ, ಕಸ್ಟಮರ್ ಫೋನ್ ಮಾಡಿದ್ರು, ಏನೇನೊಂದು 5 ನಿಮಿಷದೊಳಗೆ ರೆಡಿ ಆಗ್ತಾರಂತೆ. ಸೊ ನಾವು ಅಷ್ಟೊತ್ತಿಗೆ ಹೋಗ್ಬಿಟ್ಟು ಟಿಫನ್ ಅಣ್ಣರು ಹೇಳಿದ್ದು ಹೋಟೆಲಿಗೆ ಬಂದಿದ್ದೆ. ಮೆಸ್ ನೋಡ್ಬೋದು, ಚಿಕ್ಕ ಹೋಟ್ಲು, ಭಾಳ ಚೆನ್ನಾಗಿದೆ ಟಿಫನ್ ಅಂತ ಹೇಳಿದ್ರು. ಹಂಗಾಗಿ ಪೂರಿ ಹೇಳಿದ್ದೀನಿ. ಪೊಂಗಲ್ಲು, ಪೂರಿ, ಇಡ್ಲಿ, ದೋಸೆ. ಇಲ್ಲಿ ನಮ್ಮ ಕಡೆ ಎಲ್ಲ ನಮ್ಮ ಕಡೆ ಥರ ರೈಸ್ ಬಾತು ಅದು ಇದು ಏನಿದೆ ಐಟಮ್ಸ್ ಇರ್ತವೆ. ಇಲ್ಲಿ ಹಾಕಿದಾರಲ್ಲ, ಇಲ್ಲಿ ಪೊಂಗಲ್ ಜಾಸ್ತಿ, ಇಲ್ಲಿ ಭಾಳ ಫೇಮಸ್ ತಮಿಳ್ನಾಡಲ್ಲಿ. ಇನ್ನೇನು ಅದೇ ರೈಸ್ ಥರನೇ ನೋಡು. ಪೂರಿ ಹೇಳಿದೆ, ಚಟ್ನಿ. ಬನ್ನಿ ಟಿಫನ್ ಮಾಡ್ಕೊಂಬಿಟ್ಟು ಆಮೇಲೆ ಸಿಗೋಣ. ಟಿಫನ್ ಆಯಿತು, ಸೀದಾ ಗಾಡಿ ಹತ್ರ ಬಂದ್ವಿ. ನೋಡಿ ನಮ್ಮ ಹೋಟೆಲ್ ಹೆಸರಿದೆ, ಹೋಟೆಲ್ ಸೇಲಂ ಕ್ಯಾಸ್ಟಲ್. ಸಗದಾಗಿದೆ ಗುರು ಹೋಟ್ಲು. 4 ಸ್ಟಾರ್ ಹೋಟ್ಲು. 4 ಸ್ಟಾರೋ 5 ಸ್ಟಾರೋ ಗೊತ್ತಿಲ್ಲ, ಬಟ್ ಹೋಟೆಲ್ ಚೆನ್ನಾಗಿದೆ. ಡ್ರೈವರ್ ವ್ಯವಸ್ಥೆ ಇಲ್ಲ ಅಷ್ಟೇ. ಸ್ನೇಹಿತರೆ ಫೈನಲಿ ಈಗ ಇಲ್ಲಿದ್ದ ಹೊರಡ್ತಾ ಇದ್ದೀವಿ ಹೋಟೆಲಿಂದ. ಕಸ್ಟಮರ್ಸ್ ಆಲ್ರೆಡಿ ರೆಡಿಯಾಗಿ ಈಗ ಲಗೇಜಲ್ಲಿ ಹಾಕಿ ಪ್ಯಾಕ್ ಮಾಡಿದ್ದೀನಿ. ಟೈಮ್ ಎಷ್ಟಪ್ಪ ಅಂದ್ರೆ ನೋಡ್ಬೋದು 1:15. ಇಲ್ಲಿ ಈಗ ಊಟ ಮಾಡ್ತಾಯಿದ್ದಾರೆ ಕಸ್ಟಮರು. ಈಗ ಊಟ ಮಾಡ್ಕೊಂಬಿಟ್ಟು ಡೈರೆಕ್ಟ್ ಹೋಗೋದು. ನೋಡಿ ಇಲ್ಲಿ ಯಾವುದೋ ಹೋಟೆಲ್ ಮಧ್ಯಾಹ್ನಕ್ಕೆ ಮಾತ್ರ ಹಾಕ್ತಾರೆ, ನೈಟ್ ಬೆಳಗ್ಗೆ ಇರಲ್ಲ. ಈಗ ಇಲ್ಲಿದ್ದ ಡೈರೆಕ್ಟ್ ತಿರುವಣ್ಣಾಮಲೆಗೆ ಹೋಗೋದು. ಬನ್ನಿ ಎಷ್ಟೊತ್ತಾಗುತ್ತೆ ಏನೋ ಹೋಗ್ತಾ ಮಾತಾಡೋಣ. ಮತ್ತು ಅಲ್ಲಿ ಕಸ್ಟಮರ್ ಈಗ ಊಟ ಆದಮೇಲೆ ಫೋನ್ ಮಾಡ್ತಾನಂತಲ್ಲ, ಹೋಗಿ ಪಿಕಪ್ ಮಾಡಬೇಕು. ಬನ್ನಿ ಇಲ್ಲಿಂದ ಮೊದಲು ಹೊರಡೋಣ. ನೈಟ್ ಇಲ್ಲೇ ನೋಡಿ ಊಟಕ್ಕೆ ಬಂದಿದ್ದು. ಸೊ ಇಲ್ಲಿಂದ ಈಗ ಯೂಟರ್ನ್ ತಗೋಬೇಕು ಕಸ್ಟಮರ್ ಪಿಕಪ್ ಮಾಡೋಕ್ಕೆ. ಹಿಂಗೆ ಹೋದರೆ ಸೇಲಂ ಬಸ್ ಸ್ಟ್ಯಾಂಡ್ಗೆ ಹೋಗುತ್ತೆ. ಬಸ್ ಪಕ್ಕದಲ್ಲೇ ಊಟ ಮಾಡಿದ್ದು. ಸೊ ಬನ್ನಿ ಈಗ ಯೂಟರ್ನ್ ತಗೋಣ. ಸಿಗ್ನಲ್ ಬಿದ್ದಿದೆ. ಈಗ ಇಲ್ಲಿ ನಿನ್ನೆ ಗಾಡಿ ಪಾರ್ಕ್ ಮಾಡಿ ಇಲ್ಲಿಂದ ಕಡೆ ಹೋಗಿ ಊಟ ಮಾಡ್ಕೊಂಡ್ಬಂದಿದ್ದೆ. ಆಟ ಗಾಡಿಗಳಿದ್ದಾವಲ್ಲ, ಅಲ್ಲಿ ಪಕ್ಕದಲ್ಲಿ ಹೋಟೆಲ್ ನಿನ್ನೆ ನೈಟ್ ಮಾಡಿದ್ದ. ಇದೇ ಮೇನ್ ಸೆಂಟ್ರ್ ಸಿಟಿ ಸೇಲಮ್ಮ. ಬನ್ನಿ ಈಗ ಯೂಟರ್ನ್ ಮಾಡೋಣ ಫಸ್ಟ್. ಲೆಫ್ಟ್ ಸರ್ವಿಸ್ ರೋಡಲ್ಲಿ ಇದ್ದಾರೆ ಕಸ್ಟಮರು. ಅಲ್ಲೊಂದು ಹೋಟೆಲಲ್ಲಿ ಊಟ ಮಾಡ್ತಾಯಿದ್ರು. ಊಟ ಮಾಡಿ ಹೊರಗಡೆ ಬಂದಿದ್ದಾರಂತೆ. ಸೊ ಹಂಗಾಗಿ ಪಿಕ್ ಮಾಡ್ಕೊಂಡು ಸೀದಾ ಇಲ್ಲಿಂದ ನಾನ್ ಸ್ಟಾಪ್ ತಿರುವಣ್ಣಾಮಲೆಗೆ ಹೋಗೋದು. KJS ಜ್ಯುವೆಲರ್ಸ್ ಭಾಳ ಚಿಕ್ಕ ರೋಡ್, ಅದಕ್ಕೆ ಇಲ್ಲೆಲ್ಲ ಜಾಸ್ತಿ ಫ್ಲೇವರ್ಗಳು ಮಾಡಿರ್ತಾರೆ ನೋಡಿ. ಫಸ್ಟ್ ಸೆಕೆಂಡ್ ಅಂತೇಳಿ 2 ಫ್ಲೇವರ್ ಇದಾವೆ. ನಮ್ಮ ಕಸ್ಟಮರ್ಸ್ ಎಲ್ಲ ಬಂದರು. ಈಗ ಫಸ್ಟ್ ಪಿಕಪ್ ಮಾಡ್ಕೊಳ್ಳೋಣ. ಇಲ್ಲೇ ಯಾವುದೋ ಹೋಟೆಲ್ಗೆ ಹೋಗಿ ಊಟ ಮಾಡಿದ್ದಾರೆ.
ನಾವಿದ್ದಿದ್ದು ಇಲ್ಲೇ ಎದುರುಗಡೆ ಆಪೋಸಿಟ್ ಅಲ್ಲಿ ಹೋಟೆಲ್ ಸೇಲಂ ಕಾಸ್ಟಲ್ ಅಂತೇಳಿ ಅಲ್ಲಿ ಆಪೋಸಿಟ್ ಹೋಟೆಲಲ್ಲಿ ಇದ್ದಿದ್ದು. ಸೊ ಅಲ್ಲಿಂದ ಯೂಟರ್ನ್ ತಗೊಂಬಂದು ಹಾಗೆ ಕಸ್ಟಮರ್ನೆಲ್ಲ ಪಿಕಪ್ ಮಾಡ್ಕೊಂಡು ಈಗ ನಾವು ನಾನ್ ಸ್ಟಾಪು ಒಂದು 100 ಕಿಲೋಮೀಟ್ರ್ ಬಂದಿದ್ವಿ. ಸೇಲಮಿಂದ ಒಂದು 170 ಕಿಲೋಮೀಟ್ರ್ ಇದ್ದಿತ್ತು ತಿರುವಣ್ಣಾಮಲೆ. ಸೊ ಹಾಗೆ ಒಂದು ಟೀ ಬ್ರೇಕ್ ತಗೋಣ ಅಂತೇಳಿ ನಿಲ್ಸಿದ್ದೀನಿ. ಒಂದು ಸ್ವಲ್ಪ ವೆದರ್ ಫುಲ್ಲು ಹೀಟ್ ಇದೆ. ತಮಿಳ್ನಾಡು ಅಂದಮೇಲೆ ಭಾಳ ಬಿಸಿಲು ಜಾಸ್ತಿ. ಸೊ ಹಂಗಾಗಿ ಒಂದು ಬ್ರೇಕ್ ಕೊಡೋಣ ಅಂತೇಳಿ ನಿಲ್ಸಿದ್ದೀನಿ. ಒಂದು ಟೀ ಬ್ರೇಕ್ ತಗೊಂಬಿಟ್ರೆ ಅಲ್ಲಿ ಗಾಡಿಗೂ ಒಂದು 5 ನಿಮಿಷ ರೆಸ್ಟ್ ಆಗುತ್ತೆ. ಸೊ ನೋಡ್ಬೋದು ನಾವು ಇದೇ ಟೋಲಲ್ಲಿರೋದು. ಇದು ಯಾವ ಟೋಲ್ ಅಂತ ಗೊತ್ತಿಲ್ಲ. ಸೊ ಇದು 100 ಕಿಲೋಮೀಟ್ರ್ ಆದಮೇಲೆ ಈ ಟೋಲ್ ಸಿಗುತ್ತೆ. ಇದು 3ನೇದು ಅನಿಸುತ್ತೆ ಟೋಲ್ ಸೇಲಮಿಂದ. ಬನ್ನಿ ಸ್ನೇಹಿತರೆ, ಇಲ್ಲಿಂದ ಒಂದು 70 ಕಿಲೋಮೀಟ್ರ್ ಇದೆ. ಈಗ ನಾನ್ ಸ್ಟಾಪು ಹೋಗ್ಬಿಡೋಣ, ಬಿಸಿಲು ಬೇರೆ ಇದೆ. ಹೋಗ್ಬಿಟ್ರೆ ಇಲ್ಲಿಂದ ಒಂದು ನವ ಸ್ನೇಹಿತರೆ ಫೈನಲಿ ನಾವು ಈಗ ಇನ್ನೇನು ತಿರುವಣ್ಣಾಮಲೆ ಹತ್ತತ್ರ ರೀಚ್ ಆಗ್ತಾಯಿದ್ವಿ. ಇಲ್ಲಿಂದ ಸುಮಾರು ಒಂದು 3-4 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ನೋಡ್ಬೋದು ಅಲ್ಲಿ ಬೆಟ್ಟ ಕಾಣಿಸ್ತಿದೆಯಲ್ಲ, ಅದೇನೇ ತಿರುವಣ್ಣಾಮಲೆ. ಸೊ ಅದೇ ಬೆಟ್ಟದನೇ ಫುಲ್ಲು ರೌಂಡ್ ಗಿರಿ ಪ್ರದರ್ಶನ ಮಾಡೋದು ಭಾಳ ಜನ. ಆ ಬೆಟ್ಟ ಫುಲ್ಲು ಒಂದು ರೌಂಡ್ ಹೊಡಿತಾರೆ ಸುತ್ತ, ಅಂದರೆ ನಡ್ಕೊಂಡು ಓಡಾಡ್ತಾರೆ. ಬನ್ನಿ ಅದು ಮುಂದೆ ತೋರಿಸ್ತೀನಿ ಎಲ್ಲಿ ಏನಂತೆಲ್ಲ ಫುಲ್ಲು. ಫೈನಲಿ ತಿರುವಣ್ಣಾಮಲೆಗೆ ರೀಚ್ ಆದ್ವಿ. ಇಲ್ಲಿ ಎಂಟ್ರೆನ್ಸ್ ಒಳಗಡೆ ಬಿಡಲಿಲ್ಲ, ಕಸ್ಟಮರ್ನ ಆಟ ಹಚ್ಚಿ ಕಳಿಸಿದ್ವಿ. ನೋಡ್ಬೋದು ಇಲ್ಲೇ ದೇವಸ್ಥಾನ ಈ ಕಡೆ. ಸೊ ನಾವಿಲ್ಲಿ ಹೊರಗಡೆ ಪಾರ್ಕ್ ಮಾಡ್ತಾ ಇದ್ವಿ. ಆಗ ಅಲ್ಲಿ ಇಳಿಸ್ತೆ ಕಸ್ಟಮರ್ ಆಗ ಆಟೋದಾಗ ಹೋಗ್ತದ ನೋಡಿ. ಯಾವ 2 ಕರ್ನಾಟಕ ಗಾಡಿ ನಿಂತಿದ್ದಾವೆ ಅಲ್ಲೇ ಪಕ್ಕದಲ್ಲಿ ಹಾಕೋಣ. ಇದೊಂದು ನೈಟ್ ಬಂದರೆ ಅಷ್ಟೇ, ಇಲ್ಲಿ ಏನಾದರೂ ಪಾರ್ಕ್ ಮಾಡೋಕ್ಕೆ ಆರಾಮಾಗಿ ಆಗೋದು. ರಾಜಗೋಪುರ ಪಕ್ಕದಾಗೆ ಪಾರ್ಕ್ ಮಾಡ್ಬೋದು. ಈ ಡೇ ಟೈಮ್ ಬಂದರೆ ಇದೊಂದು ಹಿಂಸೆ, ಪಾರ್ಕಿಂಗೇ ಸಿಗೋಲ್ಲ ನೋಡಿ. ಎಲ್ಲ ಕಾರ್ಗಳು ಸಮೇತನೂ ಒಳಗೆ ಬಿಟ್ಟಿಲ್ಲ, ಎಲ್ಲ ನೋ ಪಾರ್ಕಿಂಗ್. ಒನ್ ವೇ ಮಾಡಿಬಿಟ್ಟು ಬರೀ ಇಲ್ಲಿರೋ ಲೋಕಲ್ ಆಟೋಗಳು ಮಾತ್ರ ಬಿಡ್ತಿದ್ದಾರೆ ಒಳಗಡೆ. ಸೊ ಅದಕ್ಕೆ ನಾವು ಇನ್ನೇನು ಮಾಡೋದು, ಆಗ ಅಲ್ಲಿ 2 ಟಿ ಟಿ ನಿಂತಿದ್ದಾವಲ್ಲ ಅಲ್ಲಿ ನಮ್ಮ ಕರ್ನಾಟಕದವು, ಅಲ್ಲೇ ಪಕ್ಕದಲ್ಲಿ ಎಲ್ಲಾದ್ರೂ ಹಾಕೋಣ ಅವ್ರು ಬರೋವರೆಗೂ. ಪಾರ್ಕಿಂಗಿಗೆ ಹಾಕಿದ್ದೀನಿ. ಇಲ್ಲಿ ಪಾರ್ಕಿಂಗ್ಗೆ ಚಾರ್ಜ್ 200 ರೂಪಾಯಿ ಅಂತ ನೋಡ್ಬೋದು ನೀವು. ಎಂಟ್ರೆನ್ಸ್ ಫೀಸ್ 200 ರೂಪೀಸ್. ಹಾಂ ನೋಡಿ, ಫೈನಲಿ ಪಾರ್ಕಿಂಗ್ ಹಾಕಿದ್ದೀವಿ ಗಾಡಿ. ಇನ್ನೂ ನಮ್ಮ ಕಸ್ಟಮರ್ಸ್ ಬಂದಿಲ್ಲ ನೋಡಿ. ಅಲ್ಲಿ ಎದುರುಗಡೆ ಕಾಣ್ತಿದೆ ನೋಡಿ ರಾಜಗೋಪುರ. ಕೂತ್ಕೊಂಡು ಬೇಜಾರಾಯ್ತು ಇಷ್ಟೊತ್ತು. ಇಲ್ಲೆಲ್ಲ ಟೀ ಇಲ್ಲ, ಟೀ ಅಂಗಡಿಗಳು. ಸೊ ಹಂಗಾಗಿ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಗೊಂಡಿದ್ದೀನಿ, ಕೂತ್ಕೊಂಡು ಟೈಮ್ ಪಾಸ್ ಮಾಡೋಣ ಅಂತೇಳಿ. ಇದ್ರೆ ಕುಡಿಬೋದಾಗಿತ್ತು. ಸೊ ಅದಕ್ಕೆ ಏನೋ ಸಿಗಲಿಲ್ಲ. ಈಗ ಸದ್ಯಕ್ಕೆ ಸ್ನ್ಯಾಕ್ಸ್ ತಂದಿದ್ದೀನಿ ಲೈಟಾಗಿ. ಈಗ ತಿನ್ಕೊಂಡು ಟೈಮ್ ಪಾಸ್ ಮಾಡೋಣ ಬರ್ರಿ ಬರೋವರೆಗೆ. ಇನ್ನೊಂದು 1/2 hour ಆಗ್ಬೋದು ಮೋಸ್ಟ್ಲಿ. ಇಲ್ಲೇ ಸ್ಟೇ ಇವತ್ತು ರೂಮ್ ಮಾಡಿದಾರಂತೆ, ನೋಡೋಣ ಎಲ್ಲಿ ಅಂತ ಗೊತ್ತಿಲ್ಲ ಇನ್ನು ರೂಮು. ನೋಡಿ ಇಲ್ಲೊಂದು ಗಾಡಿ ಇದೆಯಲ್ಲ ಪಕ್ಕದಲ್ಲಿ, ಟಿ ಟಿ BS6. ನಾನು ಅವರು ಬ್ರದರ್ ಫಸ್ಟ್ ಟೈಮ್ ತಿರುಪತಿಯಲ್ಲಿ ಮೀಟ್ ಆಗಿದ್ವಿ. ಬಟ್ ನೋಡಿ ಇಲ್ಲಿ ಕೋಇನ್ಸಿಡೆನ್ಸ್, ಇಲ್ಲಿ ಅರುಣಾಚಲಮಲ್ಲಿ ಮತ್ತೆ ಸಿಕ್ಕಿದ್ದಾರೆ. ಸುಮಾರು ಒಂದು 7-8 ತಿಂಗಳಾಯ್ತು ಅನಿಸುತ್ತೆ ಆ ಗಾಡಿ ಮತ್ತೆ ಸಿಕ್ಕಿತ್ತು. ಅವಾಗಿನ್ನೂ ಅವ್ರದ್ದು ಹೊಸ ಗಾಡಿ, ನಮ್ಮದು ಹೊಸ ಗಾಡಿನೇ ಅವಾಗ. ಸೊ ಬ್ರದರ್ ಮಾತಾಡ್ಸಿದ್ರು. ಈಗ ಇಲ್ಲೆಲ್ಲ ಹೊರಗಡೆ ಹೋಗಿದ್ರೆ ಟೀ ಅಲ್ಲೆಲ್ಲ ಹೋದ್ರು ಆ ಕಡೆ. ಸೊ ಇಲ್ಲೆಲ್ಲ ಟೀ ಅಂಗಡಿ ಹತ್ರದಾಗ ಇಲ್ಲ. ನೋಡೋಣ, ಒಂದು ಟೀ ಕುಡಿಬೇಕಾಯ್ತು. ಸಿಕ್ಕಾಬಟ್ಟೆ ಸೆಕೆ ಗುರು, ಸುಮ್ಮನೆ ಅಂತ ಕೂತ್ಕೊಳಕ್ಕಾಗಲ್ಲ. ಗ್ಲಾಸ್ ಇಳಿಸಿ ಕೂತ್ಕೊಂಡಂದ್ರೆ ಇಲ್ಲಿ ಪಕ್ಕದಾಗ ಗಲೀಜ್ ಐತೆ. ಇಲ್ಲಿ ಹಿಂದೆಗಡೆ ಸಿಕ್ಕಾಬಟ್ಟೆ ಸೊಳ್ಳೆಗಳು, ಫ್ಯಾನ್ ಹಾಕ್ತಲೇ ಇರೋಕ್ಕಾಗಲ್ಲ. ಬನ್ನಿ ಅವ್ರು ಬರೋವ್ರಿಗೆ ವೆಯ್ಟ್ ಮಾಡಿ. ಸ್ನೇಹಿತರೆ ಫೈನಲಿ ನಮ್ಮ ಕಸ್ಟಮರ್ಸ್ ಬಂದರು, ಪಿಕಪ್ ಮಾಡ್ಕೊಂಡು ಈಗ ರೂಮ್ ಹತ್ರ ಹೋಗ್ತಾಯಿದ್ದೀವಿ. ನೋಡ್ಬೋದು ಇಲ್ಲೇ ನಡ್ಕೊಂಡು ಹೋಗ್ತಿದ್ರು ಇವರೆಲ್ಲ. ಅದೇ ಯಾವಾಗ ಹೇಳಿದ್ನಲ್ಲ, ಗಿರಿ ಪ್ರದರ್ಶನ ಮಾಡ್ತಾ ಇರೋದು. ಸೊ ಇಲ್ಲಿ ಸುಮಾರು ಒಂದು 12 ಲಿಂಗ ಏನೋ ಬರ್ತಾರೆ, ಜ್ಯೋತಿರ್ಲಿಂಗ ಅಂತೇಳಿ 12 ಲಿಂಗನ ದರ್ಶನ ಮಾಡ್ತಾರೆ.
ಸೊ ಹಾಗಾಗಿ ಇಲ್ಲಿ ಜನಗಳೆಲ್ಲ ನಡ್ಕೊಂಡು ಹೋಗ್ತಾ ಇರ್ತಾರೆ ನೋಡಿ. ಇದು ಆಲ್ಮೋಸ್ಟ್ ನೈಟ್ ಟೈಮು ಇಲ್ಲ ಬೆಳಗಿನ ಜಾವ ನಡೆಯೋದು ಜಾಸ್ತಿ, ಯಾಕಂದರೆ ಡೇ ಟೈಮ್ ನಡೆಯೋಕ್ಕಾಗಲ್ಲ. ಸುಮಾರು ಇದು ಒಂದು 14ರಿಂದ 15 ಕಿಲೋಮೀಟ್ರ್ ಬರುತ್ತೆ. ಸೊ ನಾವು ಹಾಗೆ ನಮ್ಮ ಕಸ್ಟಮರ್ಸ್ಗೆ ಟಿಫನ್ ಮಾಡ್ಸೋಣ ಅಂತೇಳಿ ಇಲ್ಲೇ ನಿಲ್ಲಿಸಿದ್ವಿ. ಸೊ ಸಂಜೆ ಟೈಮ್ ಇಲ್ಲಿ ರೈಸ್ ಸಿಗೋಲ್ಲ, ಯಾವುದೋ ರೈಸ್ ಮೆಸ್ ಸಿಗೋದು ಕಡಿಮೆನೇ. ಸೊ ಹಂಗಾಗಿ ಇಲ್ಲಿ ದೋಸೆ ಇಡ್ಲಿ ಭಾಳ ಫೇಮಸ್ಸು. ಹಾಗಾಗಿ ಕಸ್ಟಮರಿಗೆ ಸದ್ಯಕ್ಕೆ ದೋಸೆ ಏನಾದರೂ ತಿನ್ನೋಣಪ್ಪ ಅಂತ ಹೇಳಿದ್ರು. ಸೊ ಹಂಗಾಗಿ ಇಲ್ಲೊಂದು ಸ್ನೇಹಿತರೆ ಅಲ್ಲಿಂದ ನಾವು ಊಟ ಮಾಡ್ಕೊಂಬಿಟ್ಟು ಸೀದಾ ಈಗ ಎಲ್ಲಿಗೆ ಬಂದಿದ್ದೀವಿ ಅಂದರೆ ನೋಡ್ಬೋದು, ಇಲ್ಲಿ ಯಾವುದೋ ಹೋಮ್ ಸ್ಟೇ ಮಾಡಿದ್ದಾರೆ. ಇಲ್ಲೇ ಗಿರಿ ಪ್ರದರ್ಶನ ಎಂಡ್ ಆಗುತ್ತಲ್ಲ ಅದೇ ರೋಡಲ್ಲೇ ಸೀದಾ ನಾವು ಗಾಡಿಲೇ ಗಿರಿ ಪ್ರದರ್ಶನ ಮಾಡಿದ್ವಿ. ಇದು ಬಂದ್ಬಿಟ್ಟು ಒಂದು 7 ಕಿಲೋಮೀಟ್ರ್ ಆಯ್ತು ಸುತ್ತಾಕೊಂಬಂದ್ವಿ ಸೀದಾ. ಇನ್ನು ಮುಂದೆ ಹೋದ್ರೆ ಇನ್ನೇನು ಗೋಪುರ ಸಿಗುತ್ತೆ, ಅಲ್ಲಿ ಗಿರಿ ಪ್ರದರ್ಶನ ಎಂಡ್ ಆಗುತ್ತೆ. ಹಿಂಗೆ ಇದಿರೋದು ಇಲ್ಲೇ ಹತ್ರ, ಬಟ್ ಹಿಂಗೆ ಸುತ್ತಾಕೊಂಬಂದು ಒಂದು 8-10 ಕಿಲೋಮೀಟ್ರ್ ಮೇಲೆ ಆದಂಗೆ ಆಯ್ತು. ಹಿಂಗೆ ರೌಂಡ್ ಗಿರಿ ಪ್ರದರ್ಶನಕ್ಕೆ ಬರ್ತಲ್ಲ ಸೀದಾ ಹಂಗೆ ಸುತ್ತಾಕೊಂಬಂದಿದ್ದು ನೋಡಿ. ಇದೆ ರೆಸಾರ್ಟ್ ಅಲ್ಲ ಸರ್, ಇದು ಹೋಮ್ ಸ್ಟೇ. ಬನ್ನಿ ಸ್ನೇಹಿತರೆ, ಇನ್ನೇನಿಲ್ಲ, ಮತ್ತೆ ಬೆಳಗ್ಗೆ ಸಿಗೋಣ. ಇಲ್ಲಿಂದ ಡೈರೆಕ್ಟ್ ಹೋಗೋದೆ ಊರಿಗೆ, ಇದೇ ಲಾಸ್ಟ್ ಪ್ಲೇಸ್. ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಬೆಳಗ್ಗೆ ಸಿಗೋಣ ಸ್ನೇಹಿತರೆ, ಅಲ್ಲೇವರೆಗೂ ಟೇಕ್ ಕೇರ್, ಬೈ ಬೈ. ನೆಕ್ಸ್ಟ್ ಮಾರ್ನಿಂಗ್ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ನೋಡಿ ನೈಟ್ ಇದೇ ಹೋಮ್ ಸ್ಟೇನಾಗೆ ಸ್ಟೇ ಆಗಿದ್ದೆ. ಈಗ ಇಲ್ಲಿದ್ದ ಡೈರೆಕ್ಟ್ ಹೊರಡೋದಾನೆ. ಈಗ ರೆಡಿ ಆಗ್ತಿದ್ದೀನಿ, ಮುಖ ತಕೊಂಬಿಟ್ಟು ಈಗ ಇಲ್ಲಿದ್ದ ಬಿಡೋದೆ. ಬನ್ನಿ ರೆಡಿ ಆಗಿಬಿಟ್ಟು ಬ್ಯಾಗಿಲ್ಲಿದ್ದ ಹೊರಡೋಣ. ಮತ್ತು ಇವತ್ತು ನೈಟ್ ಮತ್ತೆ ಪಿಕಪ್ ಇದೆ ಸೌತ್ಗೆ. ನೋಡಿ ಅಲ್ಲೆಲ್ಲ ನಡ್ಕೊಂಡು ಹೋಗ್ತಿದ್ರಲ್ಲ ಅವರೆಲ್ಲ ಗಿರಿ ಪ್ರದರ್ಶನಕ್ಕೆ ಹೋಗ್ತಾ ಇರೋದು. ಗಿರಿ ಪ್ರದರ್ಶನ ಇನ್ನೇನು ಕಂಪ್ಲೀಟ್ ಆಗುತ್ತಿಲ್ಲ, ಸ್ವಲ್ಪ ದೂರ ಮುಂದೆ ಹೋದರೆ. ನೋಡಿ ಇಲ್ಲೆಲ್ಲ ಜನಗಳೆಲ್ಲ ಗಿರಿ ಪ್ರದರ್ಶನಕ್ಕೆ ನಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ, ಫುಲ್ ಅವರೇ. ನೋಡಿ ನೈಟ್ ಅಂತ ಈ ರೋಡ್ ಫುಲ್ ಇರುತ್ತೆ ಜನ, ಅಷ್ಟೊಂದು ಜನ ನಡೀತಿರ್ತಾರೆ ನೋಡಿ. ಇದೇ ಗುಡ್ಡನೇ ಒಂದು ರೌಂಡ್ ಹೊಡಿತಾರೆ ಹಿಂಗೆ. ಈ ಬೆಟ್ಟ ಕಾಣಿಸ್ತಿದೆಯಲ್ಲ, ಇದೊಂದು ರೌಂಡ್. ಇಲ್ಲಿಗೆ ನೋಡಿ, ಈ ಕಡೆ ನಾವು ಆ ಕಡೆ ಮುಂದೆಯಿಂದ ಬಂದ್ವಿ. ಸೊ ಇದು ಇನ್ನೇನು ಹತ್ರದಲ್ಲಿ ಹೋದರೆ ಎಂಡ್ ಆಗುತ್ತೆ ಗಿರಿ ಪ್ರದರ್ಶನ. ಈ ಬೆಟ್ಟನ ಒಂದು ರೌಂಡ್ ಹೊಡೆದ್ರೆ ಶಿವನ್ ಸುತ್ತಿದಾಗಂತೆ. ಈ ಬೆಟ್ಟನ ಶಿವಗೆ ಹೋಲಿಕೆ ಮಾಡ್ತಾರೆ, ಶಿವನ ಪ್ರತಿರೂಪನ ಅಂತ ಕರೀತಾರೆ ಇದಕ್ಕೆ. ಸೊ ಹಂಗಾಗ್ಬಿಟ್ಟು ಈ ಗಿರಿ ಪ್ರದರ್ಶನ ಮಾಡಿದರೆ ಒಳ್ಳೇದಾಗುತ್ತೆ ಅಂತೇಳಿ ತುಂಬ ಜನ ಮಾಡ್ತಾ ಇರ್ತಾರೆ. ನಾವು ಯಾವಾಗ ಬಂದರೆ ಗಾಡಿಲೇ ಮಾಡಿರೋದು, ಬಟ್ ಎಂದೂ ನಡ್ಕೊಂಡು ಹೋಗಿಲ್ಲ. ನೋಡ್ಬೋದು ಜನಗಳೆಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ ಅವರೆಲ್ಲ. ಶಿವನ ರೂಪ ಅಂತಾರೆ ಇದನ್ನು, ಹಾಗಾಗಿ ಜನ ಗಿರಿ ಪ್ರದರ್ಶನ ಮಾಡ್ಬೇಕಂತೇಳಿ ತುಂಬ ಜನ ಮಾಡ್ತಾ ಇರ್ತಾರೆ ನೋಡಿ. 12 ಜ್ಯೋತಿರ್ಲಿಂಗದಲ್ಲಿ ಇದು ಒಂದು ಅಭಿರಾಮ ಲಿಂಗ ಅಂತೇನೆ ನೋಡಿ, ಇಲ್ಲಿ ಕಾಣಿಸ್ತಿದೆ ದೇವ್ರದ್ದು. ಸೊ ಇಲ್ಲಿ ಒಂದು ಲಿಂಗಕ್ಕೆ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ನಾವೀಗ ಟಿಫನ್ ಗೋನ್ ಅಂತೇಳಿ ಬಂದ್ವಿ. ಅದು ಅಲ್ಲಿ ಹೋಟೆಲ್ ಇದೆಯಲ್ಲ, ಅಲ್ಲೇ ಟಿಫನ್ ಮಾಡಿದ್ದು. ಸೊ ಟಿಫನ್ ಎಲ್ಲ ಆಯಿತು, ದೇವ್ರಿಗೆ ಕೈ ಮುಗಿದಿದ್ದಾಯ್ತು. ಸೀದಾ ಈಗ ಇಲ್ಲಿದ್ದ ಬಿಡೋದೆ, ಈಗ ಡೈರೆಕ್ಟ್ ಚಿತ್ರದುರ್ಗ ಡ್ರಾಪ್, ನಾನ್ ಸ್ಟಾಪ್. ಈಗ ಎಲ್ಲಾದ್ರ ಮಧ್ಯದಲ್ಲಿ ಊಟಕ್ಕಷ್ಟೇ ನಿಲ್ಸೋದು. ಬನ್ನಿ ಹೋಗೋಣ ಸ್ನೇಹಿತರೆ. ಫೈನಲಿ ನಾವು ಟಿಫನ್ ಎಲ್ಲ ಮಾಡ್ಕೊಂಬಿಟ್ಟು ಈಗ ತಿರುವಣ್ಣಾಮಲೈ ಸಿಟಿ ಬಿಟ್ಟು ಇನ್ನೇನು ನೋಡ್ಬೋದು. ಈಗ ಮೇನ್ ರೋಡಿಗೆ ಎಂಟ್ರಿ ಆದ್ವಿ. ಇಲ್ಲಿಂದ ಸೀದಾ ಈಗ ಡೈರೆಕ್ಟ್ ಕೃಷ್ಣಗಿರಿ ಮೇಲೆ ಹೋಗೋದು ನೋಡ್ಬೋದು. ಈಗ ಈ ಸರ್ಕಲಿಂದ ಆ ಕಡೆ ಆಪೋಸಿಟ್ ರೋಡಿಗೆ ಹೋಗ್ಬೇಕು. ಇಲ್ಲಿಂದ ಅಪ್ ಟು ಒಂದು 100 ಕಿಲೋಮೀಟ್ರ್ ಸಿಂಗಲ್ ರೋಡ್ ಸಿಗುತ್ತೆ, ಡಬಲ್ ರೋಡ್ ಇರೋಲ್ಲ. ಸೊ ನೋಡ್ಬೋದು, ಇದೇನಿದೆಯಾ ಆಪೋಸಿಟ್ ಇದೇ ಥರ ಸಿಂಗಲ್ ರೋಡು. ಇಲ್ಲಿ ಕಾರ್ನರ್ ಅಂತೂ ಫುಲ್ಲು ರ್ಯಾಶಾಗಿ ಬರ್ತಾ ಇರ್ತಾರೆ. ನೋಡ್ಬೋದು ಬೆಂಗಳೂರು ಇಲ್ಲಿಂದ 196 ಕಿಲೋಮೀಟ್ರ್ ಇದೆ, ಕೃಷ್ಣಗಿರಿ 105. ಸೊ ಕೃಷ್ಣಗಿರಿಯಿಂದನೇ ಹೈವೇ ಸಿಗೋದು. ನೋಡ್ಬೋದು ಇದೇ ಥರ ಇರುತ್ತೆ ಸಿಂಗಲ್ ರೋಡು. ಭಾಳ ಕೇರಾಗಿ ಹೋಗ್ಬೇಕರು. ಆಪೋಸಿಟ್ ವೈಟ್ ಬೋರ್ಡರ್ ಅಂತೂ ಸಿಕ್ಕಾಬಟ್ಟೆ ರ್ಯಾಶಾಗಿ ಬರ್ತಿರ್ತಾರೆ, ಸ್ವಲ್ಪ ಯಾಮಾರಿದ್ರು ಗಾಡಿ ಟಚ್ ಆಗುತ್ತೆ. ನೋಡ್ಬೋದು ಈ ಕಡೆ ಲೆಫ್ಟ್ ಸೈಡು ಬೈಕ್ನವ್ರದ್ದು, ಆ ಕಡೆ ಕಾರ್ನರ್ದು. ಹಾಗಾಗಿ ಇಲ್ಲಿ ಏನಂದ್ರು ಇದು ತಿರುವಣ್ಣಾಮಲೆಗೆ ಬರ್ಬೇಕಂದ್ರೆ ನೈಟ್ ಜರ್ನಿನೇ ಸೇಫು, ಆರಾಮ್ಸೆ ಬರ್ಬೋದು. ನೈಟ್ ವೆಹಿಕಲ್ ಸಿಕ್ಕಾಬಟ್ಟೆ ಕಡಿಮೆ ಇರ್ತವೆ. ಬನ್ನಿ ಈಗ ಹೋಗೋಣ ಹುಷಾರಾಗೆ.
ಸ್ನೇಹಿತರೆ, ಹಾಗೆ ನಮ್ಮ ಗಾಡೀಲಿ ಡೀಸೆಲ್ ಕಮ್ಮಿ ಆಗಿತ್ತು. ಸೊ ಹಾಗಾಗಿ ಒಂದು 40-50 ಕಿಲೋಮೀಟ್ರನ್ನ ಬಂದೆ. ಸೊ ಇಲ್ಲೊಂದು ಇಂಡಿಯನ್ ಪೆಟ್ರೋಲ್ ಬಂಕ್ ಇತ್ತು. ಸೊ ಹಂಗಾಗಿ ಡೀಸೆಲ್ ಹಾಕ್ಸ್ತಾಯಿದ್ನಿ. ಇಲ್ಲಿಂದ ಒಂದು 1,500 ಹಾಕ್ಸ್ಕೊಂಬಿಟ್ರೆ ಸಾಕು, ಆರಾಮ್ಸೆ ಹೋಗುತ್ತೆ ಗಾಡಿ. ಸೀದಾ ನಮ್ಮ ಬಾರ್ಡ್ರಲ್ಲಿ ಹೋಗ್ಬಿಟ್ಟು ಮತ್ತೆ ಅಲ್ಲಿ ಡೀಸೆಲ್ ಹಾಕ್ಸ್ಕೊಂಬಿಟ್ರೆ ಆಯಿತು. ಇಲ್ಲಿ ಡೀಸೆಲ್ ರೇಟ್ ಬಂದ್ಬಿಟ್ಟು ಇಲ್ಲಿಗೂ ನಮಗೂ ಒಂದು 2-3 ರೂಪಾಯಿ ಡಿಫ್ರೆನ್ಸ್ ಐತೆ. ತಮಿಳ್ನಾಡಲ್ಲಿ ಎಲ್ಲ ಕಡೆ ಅಂತಲ್ಲ, ಕೆಲವು ಒಂದೊಂದು ಸ್ಟೇಟಲ್ಲಿ ಒಂದೊಂದು ರೇಟ್ ವೇರಿಯೇಷನ್ ಇರುತ್ತೆ. ಫೈನಲಿ ಸ್ನೇಹಿತರೆ, ಡೀಸೆಲೆಲ್ಲ ಹಾಕ್ಸ್ಕೊಂಬಿಟ್ಟು ನಾವು ಈಗ ಇನ್ನೇನು ಕೃಷ್ಣಗಿರಿಗೆ ಎಂಟ್ರಿ ಆಗ್ತಾಯಿದ್ವಿ. ನೋಡ್ಬೋದು ಅಲ್ಲಿ ಮುಂದೆಗಡೆ ಫ್ಲೇವರ್ ಕಾಣಿಸ್ತಾ ಇದೆ. ಸೊ ತಡೀರಿ, ಲಾರಿ ಇದೆ ಅಡ್ಡ. ಮುಂದೆ ಆ ಲಾರಿ ಹೋಗ್ತಾ ಇದೆಯಲ್ಲ, ಅಲ್ಲಿ ಎದುರುಗಡೆ ಆಪೋಸಿಟ್ ಫ್ಲೇವರ್ ಇದೆ ನೋಡಿ, ಅಲ್ಲಿ ಲೆಫ್ಟಿಗೆ ತಗೋಬೇಕು. ಇಲ್ಲಿಂದ ಹೈವೇ ಟಾಪ್ ಆನ್ ಟಾಪ್ ಆರಾಮ್ಸಾಗಿ ಹೋಗ್ಬೋದು. ನೋಡ್ಬೋದು, ಇಲ್ಲಿಂದ ಲೆಫ್ಟ್ ಎತ್ಕೋಬೋದು. ರೈಟ್ ಎತ್ಕೊಂಡ್ರೆ ಚೆನ್ನಾಗಿ ಹೋಗುತ್ತೆ. ಸೊ ನಾವೀಗ ಲೆಫ್ಟ್ ಎತ್ಕೋಬೇಕು. ಲೆಫ್ಟ್ ಎತ್ಕೊಂಡು ಹಿಂಗೆ 1 ಕಿಲೋಮೀಟ್ರ್ ಸರ್ವಿಸ್ ರೋಡಲ್ಲೇ ಹೋಗ್ಬೇಕು. ಹೈವೇಗೆ ತಾಣೋ ಅವಶ್ಯಕತೆ ಇಲ್ಲ, ಯಾಕಂದರೆ ಮುಂದೆ ಅಂಡರ್ ಪಾಸಲ್ಲಿ ಮತ್ತೆ ರೈಟಿಗೆ ತಗೋಬೇಕು. ಅಲ್ಲೊಂದು ಹೈವೇ ಚೇಂಜ್ ಮಾಡಬೇಕು. ಸೊ ಬನ್ನಿ ತೋರಿಸ್ತೀನಿ ಅದನ್ನು ಎಲ್ಲಿ ಅಂತೇಳಿ. ಸೊ ತುಂಬ ಜನಕ್ಕೆ ಗೊತ್ತಿರುತ್ತೆ, ಗೊತ್ತಿಲ್ದವ್ರಿಗೆ ಅಷ್ಟೇ ಹೇಳ್ತಾ ಇರೋದು. ಅಯ್ಯೋ ನಮಗೆಲ್ಲ ಗೊತ್ತು ಅಂತಾರೆ ಕೆಲವ್ರು ನೋಡೋರು. ಸೊ ನೋಡಿರೋರಿಗೆಲ್ಲ ಇದು, ನೋಡಿಲ್ದವ್ರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ ಅಷ್ಟೇ. ಸೊ ಯಾರಾದರೂ ನೋಡಿದರೆ ಸ್ಕಿಪ್ ಮಾಡ್ಬೋದೇನು ತೊಂದರೆ ಇಲ್ಲ. ನೋಡಿ, ಮುಂದುಗಡೆ ಹೈವೇ ಬರುತ್ತೆ, ನೆಕ್ಸ್ಟ್ ಇನ್ನೊಂದು ಹೈವೇ, ಆ ಹೈವೇಗೆ ಚೇಂಜ್ ಆಗಬೇಕು. ಸೊ ಅದು ಬಂದ್ಬಿಟ್ಟು ಸೇಲಮು ಮುಂಬೈ ನ್ಯಾಷನಲ್ ಹೈವೇ. ಅದನ್ನು ಈ ಕಡೆ ಲೆಫ್ಟ್ ಹೋದರೆ ಸೇಲಮು, ರೈಟ್ ಹೋದರೆ ಮುಂಬೈ, ಬೆಂಗಳೂರು ಮುಂಬೈಗೆ ಹೋಗುತ್ತೆ. ಪುಣೆ ಬೆಂಗಳೂರು ನಮ್ಮ ರೋಡಲ್ಲಿ ಹೋಗುತ್ತೆ. ಇದು ಒಂದೇ ರೋಡ್ ಸ್ಟ್ರೈಟ್ ಅಪ್ ಟು ನಮ್ಮ ಚಿತ್ರದುರ್ಗವರೆಗೂ ಆರಾಮಾಗಿ ಇದೇ ಹೈವೇಗೆ ಇರ್ತೀವಿ. ಬೆಂಗಳೂರು ಸಿಟಿ ಒಂದು ಸಿಗುತ್ತೆ ನೋಡ್ರಿ ಅಷ್ಟೇ. ಇದು ನೈಸ್ ರೋಡ್ ಹತ್ಬಿಟ್ರೆ ಮತ್ತೆ ನಮ್ಮ ರೋಡಿಗೆ ಜಾಯ್ನ್ ಆಗ್ತೀವಿ. ನೋಡ್ಬೋದು ಸ್ನೇಹಿತರೆ, ಈಗ ಹೈವೇಗೆ ಜಾಯ್ನ್ ಆಗ್ತಾಯಿದ್ವಿ. ಇಲ್ಲಿಂದ ಇರೋದು ಅಸಲಿ ಆಟ, ಟ್ರಾಫಿಕ್ಕಿಗೆ ಸಿಗಾಕೊಂತೀವಿ. ಇನ್ನೇನು ಇಲ್ಲಿಂದ ಅಪ್ ಟು ಇನ್ನೇನು ಈಗ ಕೃಷ್ಣಗಿರಿ ಫಸ್ಟ್ ಟೋಲ್ ಬರುತ್ತೆ, ಆ ಟೋಲ್ ಪಾಸ್ ಮಾಡ್ಕೊಂಬಿಟ್ಟು ಈಗ ಸೀದಾ ಹೋಗ್ತಾ ಇರೋದೆ. ಸ್ವಲ್ಪ ಅಲ್ಲೆದಲ್ಲಿ ಟ್ರಾಫಿಕ್ ಸಿಗ್ತಾ ಇರುತ್ತೆ, ತೋರಿಸ್ತೀನಿ ಅದನ್ನು. ಬನ್ನಿ, ಈಗ ಇಲ್ಲಿಂದ ಹೊಸೂರು, ಮತ್ತೆ ಈಗ ಕೃಷ್ಣಗಿರಿ ಆದಮೇಲೆ ಹೊಸೂರು ಸಿಗುತ್ತೆ. ಬನ್ನಿ, ಈಗ ಹೊಸೂರು ಮೇಲೇ ಹೋಗೋದು. ಈಗ ಮಧ್ಯಾಹ್ನ ಬೇರೆ, ಎಲ್ಲೂ ನಾನ್ ಸ್ಟಾಪ್ ಹೋಗ್ತಾ ಇರೋನು. ಬನ್ನಿ, ನಾನ್ ಸ್ಟಾಪ್ ಓಡೋಣ ಅಂದ್ಕೊಂಡ್ವಿ. ಸೊ ನಮ್ಮ ಕಸ್ಟಮರು ಒಂದು ಟೀ ಕುಡಿಯೋಣ ನಿಲ್ಸಪ್ಪ ಅಂದರು. ಸೊ ಇದೇ ಟೋಲ್ ಹತ್ರನೇ ಮುಂದೆ ಬಂದು ಲೆಫ್ಟಿಗೆ ಹಾಕಿದ್ದೀನಿ. ನೋಡ್ಬೋದು, ಆ ಟೋಲ್ ಪಾಸ್ ಮಾಡ್ಕೊಂಬಂದು ಈಗ ಇಲ್ಲೇ ಸೈಡ್ಗೆ ಹಾಕಿದ್ದೀನಿ. ಒಂದು ಟೀ ಬ್ರೇಕ್ ತಗೊಂಬಿಟ್ಟು ಹೋಗೋಣ ಆರಾಮ್ಸಾಗಿ ಅಂತೇಳಿ. ಸೊ ಇನ್ನೂ ಟೈಮ್ ಇದೆ, ಆರಾಮ್ಸೆ ಹೋಗೋಣ ಬನ್ನಿ. ಈಗ ಟೀ ಕುಡಿದ್ಬಿಟ್ಟು. ಸ್ನೇಹಿತರೆ ನೋಡ್ಬೋದು, ಇದು ಯಾವುದೋ ನಿಂಜಾ ಕಂಪ್ನಿದಂತೆ. ಸೊ ಯಾವುದೋ ಕಸ್ಟಮರ್ ತಗೊಂಬಂದಿದ್ರು, ಟೀ ಕುಡಿತಾಯಿದ್ರು. ಸೊ ಹಾಗೆ ಒಂದು ವೀಡಿಯೋ ಮಾಡಿದೆ. ಗಾಡಿ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇದೆ. ನಮ್ಮ ಹುಚ್ಚ ಫಿಲಮಲ್ಲಿ ಸುದೀಪ್ ಸರ್ ಯೂಸ್ ಮಾಡಿದಾರಲ್ಲ ಅದೇ ಥರ ಇದು ಗಾಡಿ. ಈ ಗಾಡಿ CC ಬಂದ್ಬಿಟ್ಟು ಬರೀ 230 CC, ಕಾಸ್ಟ್ ಬಂದ್ಬಿಟ್ಟು 2 ಚಿಲ್ಲರೆ ಅಂತೆ. ನೋಡಿ, ಇಲ್ಲಿ ಈಗ ಜಸ್ಟ್ ಆಗಿರೋದು ಅಣ್ಣ ಪಾಪ ಇಲ್ಲಿ ಡಿವೈಡರ್ ಹಚ್ಬಿಟ್ಟಿದ್ದಾರೆ. ಸೊ ಸ್ವಲ್ಪ ಬಸ್ನ ಎಳ್ಕೊಂಬಿಟ್ಟಿದ್ದಾನೆ. ಬಸ್ನ ಮತ್ತು ಲಾರಿಗೆ ಆಗಿರೋದಿದೆ. ಲಾರಿನ ಸಡನ್ನಾಗಿ ರೈಟಿಗೆ ಬಂದವರು ಅಂತೇಳಿ ಬಸ್ ಎಳ್ಕೊಂಬಿಟ್ಟಿದ್ದಾರೆ. ಸೊ ಲೈಟಾಗಿ ಯಾರಿಗೇನಾಗಿಲ್ಲ, ಗಾಡಿ ಮಾತ್ರ ಇದಾಗ್ಬಿಟ್ಟಿದ್ದಾವೆ, ಡ್ಯಾಮೇಜು. ಹೊಸೂರಿಗೆ ಎಂಟ್ರಿ ಆದ್ವಿ. ಹೊಸೂರಿಗೆ ಎಂಟ್ರಿ ಆದ ತಕ್ಷಣ ನೋಡ್ಬೋದು ಫುಲ್ಲು ಟ್ರಾಫಿಕ್ ಜಾಮು. ಇಲ್ಲಿ ಈಗ ಇರೋದು ಅಸಲಿ ಆಟ, ಫುಲ್ಲು ಟ್ರಾಫಿಕ್ಕೇ ಇರುತ್ತೆ. ಈ ಬಿಸ್ಲಾಗ ಬೇರೆ ಗಾಡಿ ಮಧ್ಯದಲ್ಲಿ ಜಾಮಲ್ಲಿ ಸಿಗಾಕೊಂಡ್ರೆ ಆ ಗೋಳು ಕೇಳೋರು ಯಾರು ಅನ್ನಂಗೆ. ಸಿಕ್ಕಾಬಟ್ಟೆ ಸೆಕೆ ಗುರು, ಈಟ್ ಬೇರೆ ಐತೆ. ಅದರಲ್ಲಿ ಟ್ರಾಫಿಕ್ ಬೇರೆ, ಹೆಂಗೆ ಹೋಗ್ತಾಯಿದ್ರೆ ಏನು ಕಾಣಿಸಲ್ಲ. ಈ ಜಾಮ್ ಆಗ್ಬಿಟ್ರೆ ಭಾಳ ಬೇಜಾರಾಗ್ಬಿಡುತ್ತೆ. ಗಾಡಿ ಬೇರೆ ಇಂಜಿನ್ ಹೀಟಾಗಿರುತ್ತೆ. ಸೊ ಭಾಳ ಸ್ಪೀಡಲ್ಲಿ ಬಂದಿರ್ತೀವಲ್ಲ ಹೈವೇಲಿ. ಸೊ ಹಾಗಾಗಿ ನೋಡ್ಬೋದು ಎಲ್ಲಿಂದ ಎಲ್ಲಿಗೆ ಟ್ರಾಫಿಕ್ ಜಾಮ್ ಆಗಿದೆ. ಇದು ಮುಂದೆ ಎಲ್ಲ ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ಹಂಗಾಗಿ ಸ್ವಲ್ಪ ಟ್ರಾಫಿಕ್ ಐತೆ ನೋಡಿ. ಹಾಗೆ ಲೈಟಾಗಿ ಮೂವ್ ಆಗ್ತಾಯಿದ್ದಾವೆ. ಆ ಕಡೆ ಲೆಫ್ಟ್ ಸೈಡ್ ಅಂತೂ ಒನ್ ವೇ, ಇದು ಸರ್ವಿಸ್ ರೋಡಲ್ಲಿ ಹೋಗೋ ಗಾಡಿಗಳಂತೂ ಆಪೋಸಿಟ್ ಬಂದ್ಬಿಟ್ಟಿದ್ದಾವೆ. ಈ ಕಡೆನೂ ಹೋಗ್ತಾಯಿದೆ ಗಾಡಿ, ಫುಲ್ ಜಾಮ್ ಆಗಿದೆ. ನೋಡ್ಬೋದು ರೈಟ್ ಸೈಡ್ ತಾರ್ ಹಾಕ್ತಾಯಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಟ್ರಾಫಿಕ್ಕು. ಎಲ್ಲಿ ನೋಡಿದ್ರು ರೋಡ್ ಕಿತ್ಬಿಟ್ಟಿದ್ದಾರೆ. ಇವಾಗಂತೂ ಎಲ್ಲ ರೋಡ್ ಕನ್ಸ್ಟ್ರಕ್ಷನ್ ನಡೀತದೆ ಎಲ್ಲದಲ್ಲೇ, ಇದೊಂದೇ ಅಂತಲ್ಲ, ಸಿಕ್ಕಾಬಟ್ಟೆ ಸ್ಟೇಟ್ ಹೈವೇ ಎಲ್ಲನೂ ರೀಕನ್ಸ್ಟ್ರಕ್ಷನ್ ನಡೀತಾ ಇದ್ದಾವೆ. ಸೊ ಹಂಗಾಗಿ ಕೆಲವು ಕಡೆ ಎಲ್ಲ ಟ್ರಾಫಿಕ್ ಜಾಮು ಮತ್ತು ರೋಡ್ಗಳೆಲ್ಲ ಈ ಥರ ಇರ್ತವೆ, ಏನೂ ಮಾಡೋಕ್ಕಾಗಲ್ಲ. ಫಸ್ಟ್ ರೆಡಿ ಆಗಲಿ. ಸೊ ಹಾಗೆ ಲೈಟಾಗಿ ಮೂವ್ ಆಯಿತು. ಹಂಗೆ ಮುಂದೆ ಬಂದ್ವಿ. ಇನ್ನೇನು ಸ್ವಲ್ಪ ದೂರ ಹೋಗ್ಬಿಟ್ರೆ ಇದು ಹೊಸೂರು ಪಾಸ್ ಆಗ್ತೀವಿ.
ಹೊಸೂರು ಪಾಸ್ ಆದಮೇಲೆ ಮತ್ತೆ ಅಲ್ಲಿ ನಮ್ಮ ಕರ್ನಾಟಕ ಬಾರ್ಡ್ರಲ್ಲಿ ಒಂದು ಸರಿ ಅಲ್ಲ ಅಂತಾಗ ಟ್ರಾಫಿಕ್ ಆಗುತ್ತೆ, ಅಲ್ಲಿನೂ ಇದೇ ಥರ ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಒಂದು ಸ್ವಲ್ಪ. ಅದೊಂದು ಪಾಸ್ ಮಾಡ್ಕೊಂಬಿಟ್ರೆ ಆರಾಮ್ಸೆ ಹೋಗ್ಬೋದು. ನೋಡ್ಬೋದು ಇಲ್ಲಿ ನೋಡಿ ಬಸ್ನೂ ಮತ್ತು ಲಾರಿಯರು ಹೆಂಗೆ ನಿಲ್ಸ್ಕೊಂಡಿದ್ದಾರೆ. ಸೊ ಅವರು ಹೋಗಂಗಿಲ್ಲ, ಇವರು ಬಿಡೋಂಗಿಲ್ಲ. ಕಂಪ್ನಿ ಗಾಡಿಗಳು ಇಲ್ಲಿ ಆಲ್ರೆಡಿ ನೋಡ್ಬೋದು, ಬೆಂಗಳೂರು ಗಾಡಿಗಳು ಅಲ್ಲೇ ಸ್ಟಾರ್ಟ್ ಆಗಿದ್ದಾವೆ, ಹೊಸೂರಾಗೆಲ್ಲ ಓಡಾಡ್ತಿದ್ದಾವೆ. ಬನ್ನಿ ಇನ್ನೇನು ಎಂಡ್ ಆಯಿತು, ನಾವು ಇಲ್ಲಿಂದ ಸೀದಾ ಹೋಗ್ತಾ ಇರೋಣ. ನೋಡ್ಬೋದು ಸ್ನೇಹಿತರೆ, ರೈಟ್ ಸೈಡ್ ಇನ್ನೂ ಟ್ರಾಫಿಕ್ ಆಗ್ಬಿಟ್ಟೈತೆ. ಸೊ ಗಾಡಿಗಳೆಲ್ಲ ನಿಂತ್ಕೊಂಡ್ಬಿಟ್ಟಿದ್ದಾವೆ. ಇನ್ನೇನು ನಾವು ಕರ್ನಾಟಕ ಬಾರ್ಡ್ರಿಗೆ ಎಂಟ್ರಿ ಆದ್ವಿ. ಇಲ್ಲೊಂದು ಸ್ವಲ್ಪ ಹೆಂಗೆ ಸದ್ಯ ಟ್ರಾಫಿಕ್ಕಿಗೆ ಸಿಗಾಕೊಂಡಿಲ್ಲ ಬೆಂಗಳೂರಾಗೆ. ಸೊ ಇಲ್ಲಿಂದ ಆರಾಮ್ಸೆ ಹೋಗ್ಬಿಡುತ್ತೆ, ಇನ್ನೇನು ಸಿಗ್ನಲ್ಗಳು ಅಷ್ಟೇ ಇರ್ತವೆ. ನೋಡ್ಬೋದು ಮರಳಿ ನಮ್ಮ ತಾಯ್ನಾಡಿಗೆ ಎಂಟ್ರಿ ಆಗ್ತಾಯಿದ್ವಿ. ಇದು ಏನೋ ಒಂಥರ ಗುರು, ಭಾರಿ ಖುಷಿ ಆಗುತ್ತೆ ನಮ್ಮ ಕರ್ನಾಟಕಕ್ಕೆ ಎಂಟ್ರಿ ಆದರೆ. ನಮ್ಮ ಮನೆಗೆ ಬಂದು ಅಷ್ಟೇ ಫೀಲ್ ಆಗುತ್ತೆ, ಅದು ಹೇಳ್ಬಾರ್ದು ಸ್ನೇಹಿತರೆ. ಹಾಗೆ ನಾವು ಕರ್ನಾಟಕ ಎಂಟ್ರಿ ಆಗಿ ಮೊದಲು ಊಟ ಮಾಡೋಣ ಅಂತೇಳಿ ಬಂದ್ವಿ. ಸೊ ಅಲ್ಲಿಂದ ಬರೋದಕ್ಕೆ ಇಲ್ಲಿ 4 ಗಂಟೆ ಆಗೋಗ್ಬಿಡ್ತು. ಇಲ್ಲಿ ತುಮಕೂರು ರೋಡಲ್ಲಿದ್ದೀವಿ ಈಗ ಆಲ್ರೆಡಿ, ಹಳ್ಳಿ ಮನೆ ಹೋಟೆಲ್ ಹತ್ರ ನೋಡ್ಬೋದು. ಸಿಕ್ಕಾಬಟ್ಟೆ ಹೊಟ್ಟೆ ಹಸ್ವಾಗ್ಬಿಟ್ಟಿತ್ತು. ಅದಕ್ಕೆ ವೆಜ್ ನಾನ್ ವೆಜ್ ಎರಡೇ ಇರೋ ಹೋಟೆಲ್ ಬೇಕಂದ್ರೆ ನಮ್ಮ ಕಸ್ಟಮರು. ಸೊ ಹಾಗಾಗಿ ಇಲ್ಲಿ ನಿಲ್ಸ್ಕೊಂಡಿದ್ದೀನಿ. ಹೋಗಿ ನಾನು ಆಲ್ರೆಡಿ ಊಟ ಮಾಡ್ಕೊಂಬಂದೆ. ಸೊ ಇನ್ನು ನಮ್ಮ ಕಸ್ಟಮರ್ಸ್ ಊಟ ಮಾಡ್ತಿದ್ದಾರೆ. ಸಿಕ್ಕಾಬಟ್ಟೆ ಹೊಟ್ಟೆ ಹಸ್ವಾಗ್ಬಿಟ್ಟಿತ್ತು, ಅದಕ್ಕೆ ಮಧ್ಯದಲ್ಲಿ ಎಲ್ಲ ಲಾಗ್ ಮಾಡೋಕ್ಕೆ ಹೋಗಲಿಲ್ಲ. ಮತ್ತು ಟೈಮ್ ಬೇರೆ ಆಗ್ಬಿಟ್ಟಿತ್ತು, ಅಲ್ಲೇ ಟ್ರಾಫಿಕಲ್ಲೇ ಸಿಕ್ಕಾಬಟ್ಟೆ ಲೇಟ್ ಆಗ್ಬಿಡುತ್ತೆ ನಮಗೆ. ಹೆಚ್ಚು ಕಡಿಮೆ 1 ಅವರ್ ಟ್ರಾಫಿಕಲ್ಲೇ ಸಿಗಾಕೊಂಬಿಟ್ವಿ, ಅದಕ್ಕೆ ಊಟ ಟೈಮ್ ಲೇಟ್ ಆಗ್ಬಿಡುತ್ತೆ. ಬನ್ನಿ ಈಗ ಇಲ್ಲಿಂದ ಏನಿಲ್ಲ, ಸೀದಾ ದುರ್ಗ ಡ್ರಾಪ್ ಮಾಡಿಬಿಟ್ಟು ಮತ್ತೆ ಇವತ್ತು ನೈಟು ಪಿಕಪ್ ಇದೆ ಬೆಳಗಿನ ಜಾವ. ನೋಡೋಣ, ಟೈಮಿಂಗ್ಸ್ ಇನ್ನೂ ಹೇಳಿಲ್ಲ. ಬನ್ನಿ ಈಗ ಮತ್ತೆ ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ಮತ್ತೆ ನಮ್ಮ ಗಾಡೀಲಿ 2 ಬ್ಲೂ ಲೋ ಆಗಿತ್ತು. ಸೊ ಹಾಗೆ ಶೋರೂಮಿಗೆ ಬಂದೆ, ತುಮಕೂರು ಶೋರೂಮ್ಗೆ. ಸೊ 2 ಬ್ಲೂ ಹಾಕ್ಸೋಣ ಅಂತೇಳಿ ಕಸ್ಟಮರ್ ಪಾಪ ಆಯ್ತು ನಡಿಯಪ್ಪ ಹಾಕ್ಸ್ಕೊಂಬ ಅಂತೇಳಿದ್ರು. ನೋಡ್ಬೋದು ಶೋರೂಮ್ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ ನೋಡಿ. ನಮ್ಮ ಸುನಿಲ್ 2 ಬ್ಲೂ ಹಾಕ್ತಿದ್ದಾರೆ. ಸೊ ನಮ್ಮ ಗಾಡಿ ಸರ್ವಿಸ್ ಮೇಂಟೆನೆನ್ಸ್ ಎಲ್ಲ ಇವರೇ ಮಾಡೋದು ಸ್ನೇಹಿತರೆ. ಹಾಗೆ ನಾವು ಬಂದಿದ್ದು ಈಗ ಎಲ್ಲಪ್ಪ ಅಂದರೆ ಹಿರಿಯರೆಲ್ಲ ಪಾಸ್ ಮಾಡ್ಕೊಂಬಿಟ್ಟು, ಹಿರಿಯರು ಬಿಟ್ಟು ಒಂದು 8-10 ಕಿಲೋಮೀಟ್ರ್ ಬಂದರೆ ಒಂದು ಟೋಲ್ ಬರುತ್ತಲ್ಲ, ಅಲ್ಲಿದ್ದೀನಿ. ಆ ಟೋಲ್ ಹತ್ರ ಲೆಫ್ಟ್ ಸೈಡಲ್ಲಿ ನೋಡ್ಬೋದು ಸಾಯಿಬಾಬಾ ಟೆಂಪಲ್ಲು. ಇದು ಭಾರಿ ಫೇಮಸ್ ಟೆಂಪಲ್, ಸಖತ್ತಾಗಿದೆ. ಈಗ ನಮ್ಮ ಚಿತ್ರದುರ್ಗದಲ್ಲೇ ಇದೋ ಒಂದು ಹೊಸದು ಟೂರಿಸ್ಟ್ ಪ್ಲೇಸು ನೋಡ್ಬೋದು. ಕೋಟೆ ಮತ್ತು ಮಾರಿಕಣಿವೆ ಇವೆಲ್ಲ ಇದ್ದು ಚಿತ್ರದುರ್ಗದಲ್ಲಿ. ಸೊ ಇದು ಒಂದು ಹೊಸ ಪ್ಲೇಸ್ ಆ್ಯಡ್ ಆಗಿದೆ, ಸಖತ್ತಾಗಿದೆ ದೇವಸ್ಥಾನ ಮಾತ್ರ. ಯಾರಾದರೂ ನೋಡಿಲ್ಲ ಅಂದ್ರೆ ನೋಡಿ, ಟೋಲ್ ಪಕ್ಕದಲ್ಲೇ ಇರುತ್ತೆ. ನಾವು ಒಂದು 5 ನಿಮಿಷ ಇಲ್ಲಿ ಬ್ರೇಕ್ ತಗೋಬೋದು, ಆರಾಮ್ಸೆ ದೇವಸ್ಥಾನ ಒಳಗಡೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಬರ್ಬೋದು. ಚೆನ್ನಾಗಿದೆ ದೇವಸ್ಥಾನ, ಚೆನ್ನಾಗಿ ಮಾಡಿದ್ದಾರೆ ಯಾರು. ನೋಡ್ಬೋದು ಸ್ನೇಹಿತರೆ. ಇನ್ನೇನು ಇಲ್ಲಿಂದ ಜಾಸ್ತಿ ದೂರ ಇಲ್ಲ, ದುರ್ಗ ನಿಯರ್ ಇದೆ. ಬನ್ನಿ ಹೋಗೋಣ. ನೋಡಿ ಇನ್ನೂ 2 ಬ್ಲೂ ಪಾಯಿಂಟ್ ಬಂದಿಲ್ಲ. ಸೊ ಯಾಕಂದರೆ ರನ್ನಿಂಗ್ನಲ್ಲೇ 2 ಬ್ಲೂ ಹಾಕ್ಸೋದಲ್ಲ. ಸೊ ಹಾಗಾಗಿ ಇನ್ನೂ ಗಾಡಿ ಸೆಲ್ಫ್ ಆಫ್ ಮಾಡಿಲ್ಲ. ಸೆಲ್ಫ್ ಆಫ್ ಮಾಡಿ ಸೆಲ್ಫ್ ಹೊಡೆದ್ಮೇಲೆ ಪಾಯಿಂಟ್ ಗೊತ್ತಾಗುತ್ತೆ ಎಷ್ಟಾಗಿದೆ ಅಂತ. ಫುಲ್ ಇದೆ ಒಟ್ಟು. ಬನ್ನಿ ಸ್ನೇಹಿತರೆ, ಫೈನಲಿ ಕಸ್ಟಮರ್ಸ್ನಲ್ಲಿ ಇಳಿಸ್ಬಿಟ್ಟು ಈಗ ನೋಡ್ಬೋದು, ಈಗ ಅವ್ರ ಮನೆ ಹತ್ರನೇ ಈಗ ಗಾಡಿ ಸೆಟ್ಲ್ಮೆಂಟ್ ಎಲ್ಲ ಆಯಿತು. ಇಲ್ಲಿಂದ ಸೀದಾ ಈಗ ಡೈರೆಕ್ಟ್ ಚಳ್ಳಕೆರೆಗೆ ಹೊರಡೋಣ. ಬನ್ನಿ, ಎಲ್ಲ ಕಸ್ಟಮರ್ಸ್ ಇಲ್ಲೇ ಇಳ್ಕೊಂಡ್ರು. ಸೊ ಈಗ ಖಾಲಿಗೆ ಹೋಗ್ತಾಯಿದ್ದೀನಿ. ಬನ್ನಿ ಈಗ ಇಲ್ಲಿಂದ ಸೀದಾ ಡೈರೆಕ್ಟ್ ಚಳ್ಳಕೆರೆಗೆ ಹೋಗೋಣ. ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈಗ ಬರೋ ದಿನಗಳಲ್ಲಿ ಟಿ ಬಗ್ಗೆ ತುಂಬ ಜನ ಕೇಳ್ತಾಯಿದ್ರೆ ಟಿ ಬಗ್ಗೆ ಮಾಹಿತಿ ಕೊಡ್ತೀನಿ. ಇನ್ನು ಮುಂದೆ ಬರೋ ಕಂಟೆಂಟ್ಗಳು ಭಾಳ ಇದೆ ನನ್ನದು. ಸೊ ಅವೆಲ್ಲ ನಿಮ್ಮ ಮುಂದೆ ಹೇಳ್ಬೇಕಾದ್ರೆ ನೀವೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಬೇಕು. ಇಷ್ಟ ಆದರೆ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್.